ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕ TET 2024ಕ್ಕೆ ಸಂಬಂಧಪಟ್ಟಂತೆ ಗುಪ್ತರು ಮತ್ತು ವರ್ಧನರು ಎಂಬ ಈ ತರಗತಿಯನ್ನು ನಾನು ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಭಾರತದ ಸುವರ್ಣ ಯುಗ ಅಂತೇಳಿ ನಾವೇನು ಮಾಡ್ತೀವಿ, ಗುಪ್ತರ ಯುಗವನ್ನು ಕರಿತೀವಿ. ಗುಪ್ತರ ಯುಗಕ್ಕೆ ಭಾರತದ ಸುವರ್ಣ ಯುಗ ಅಂತೇಳಿ ಕರಿತೀವಿ. ಯಾಕಂದರೆ ಆ ಕಾಲದಲ್ಲಿದ್ದಂತಹ ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪ, ಮೂರ್ತಿಶಿಲ್ಪ, ಕಲೆ, ಆಯುರ್ವೇದ, ವಿಜ್ಞಾನ ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದಕ್ಕೋಸ್ಕರ ನಾವೇನು ಕರಿತೀವಿ, ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತೇಳಿ ಕರಿತೀವಿ. ಈ ಸಾಮ್ರಾಜ್ಯದಲ್ಲಿ ಮುಖ್ಯವಾಗಿ ಸಮುದ್ರಗುಪ್ತ ಮತ್ತು ಎರಡನೇ ವಿಕ್ರಮಾದಿತ್ಯ ಏನಾಗ್ತಾರೆ, ಪ್ರಮುಖವಾದಂತಹ ಅರಸರಾಗಿರ್ತಾರೆ. ಇದರೊಂದಿಗೆ ಹರ್ಷವರ್ಧನ, ಬಾದಾಮಿಯ ಚಾಲುಕ್ಯರು ಹಾಗೂ ಕಂಚಿಯ ಪಲ್ಲವರ ಸಾಧನೆಗಳು ಕೂಡ ಇಲ್ಲಿ ಕೊಡಲಾಗಿದೆ. ಈ ಗುಪ್ತ ಸಾಮ್ರಾಜ್ಯ ಪಾಠವನ್ನು ಓದಿದ ಮೇಲೆ ನಮ್ಗೆ ಏನೇನು ಸಾಮರ್ಥ್ಯಗಳು ಮೂಡ್ತವೆ ಅಂತ ಹೇಳಿದ್ದು ಸಾಮರ್ಥ್ಯಗಳು ಕೊಟ್ಟಿದ್ದಾರೆ. ಇವಾಗ ಪಾಠವನ್ನು ಪ್ರವೇಶ ಮಾಡಿದರೆ ಉತ್ಸಾಹಿ ವಿದ್ಯಾರ್ಥಿ ಶಿವಮೂರ್ತಿ ಕೇಳಿದ ಪ್ರಶ್ನೆ ಇದು. ಒಬ್ಬ ಉತ್ಸಾಹಿ ಎಂಬ ವಿದ್ಯಾರ್ಥಿ ಇದ್ದಾನೆ. ಅವನು ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನು ಕೇಳ್ತಾ ಇದ್ದಾನೆ ಅಂದರೆ, ಮೇಡಮ್, ನಮ್ಮ ಕುಟುಂಬದ ಸದಸ್ಯರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಪ್ರಯಾಗಕ್ಕೆ ತೀರ್ಥಯಾತ್ರೆಗಾಗಿ ಹೋಗುವರಿದ್ದಾರೆ. ಅವ್ರ ಕುಟುಂಬದ ಸದಸ್ಯರು ಏನು ಮಾಡ್ತಾ ಇದ್ದಾರಂತೆ, ಪ್ರಯಾಗಕ್ಕೆ ತೀರ್ಥಯಾತ್ರೆಗೆಂದು ಹೋಗ್ತಾ ಇದ್ದಾರಂತೆ. ಹಾಗಾದರೆ ಪ್ರಯಾಗದ ಮಹತ್ವವೇನು ಅಂಥೇಳಿ ಕೇಳ್ತಾ ಇದ್ದಾನೆ ಶಿಕ್ಷಕರಿಗೆ. ಉತ್ತರ ಪ್ರದೇಶದಲ್ಲಿರುವ ಪ್ರಯಾಗವು ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸಂಗಮಗೊಳ್ಳುವಲ್ಲಿದೆ. ಪ್ರಯಾಗ ಎಲ್ಲಿದೆ ಅಂತೆ? ಗಂಗಾ, ಯಮುನಾ, ಸರಸ್ವತಿ ನದಿಗಳು ಎಲ್ಲಿ ಸಂಗಮಗೊಳ್ತವೋ ಅಲ್ಲೇ ಪ್ರಯಾಗ ಅದ ಅಂತೇಳಿ ಶಿಕ್ಷಕರು ಹೇಳ್ತಾ ಇದ್ದಾರೆ. ಹಾಗಾದರೆ ಪ್ರಶ್ನೆ ಆಗ್ತೈತೆ, ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸಂಗಮಗೊಳ್ಳುವುದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ತೀರ್ಥರಾಜ ಅಂತೇಳಿ ಕರಿತೀವಿ. ನದಿಗಳು ನೆನ್ಪಿಟ್ಕೋಬೇಕು, ಗಂಗಾ, ಯಮುನಾ ಮತ್ತು ಸರಸ್ವತಿ. ಈ ಮೂರು ನದಿಗಳು ಎಲ್ಲಿ ಕೂಡ್ಕೊಳ್ತವೋ ಆ ಪ್ಲೇಸಿಗೆ ಏನಂತ ಕರೀತಾರಂತೆ, ತೀರ್ಥಯಾತ್ರೆ ಅಂಥೇಳಿ ಕರೀತಾರಂತೆ. ಅಲ್ಲಿ ಪ್ರಯಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೀತದಂತೆ. ಎಷ್ಟು ವರ್ಷಗಳಿಗೊಮ್ಮೆ ನಡೀತೈತೆ? 12 ವರ್ಷಗಳಿಗೊಮ್ಮೆ. ಎಷ್ಟು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೀತದೆ ಅಂತೇಳಿ ಕೇಳ್ಬೋದು. ಆವಾಗ 12 ವರ್ಷ ಅಂತೇಳಿ ನಾವು ನೆನ್ಪಿಟ್ಕೊಳ್ಬೇಕು. ಪ್ರಯಾಗದಲ್ಲಿ ಪ್ರಾಚೀನ ಏಕಶಿಲಾ ಸ್ತಂಭ ಹೊಂದಿದೆ. ಪ್ರಯಾಗದಲ್ಲಿ ಏನಿದೆ ಅಂತೆ, ಏಕಶಿಲಾ ಒಂದು ಸ್ತಂಭ ಇದೆ ಅಂತೆ. ಅದು ಅಶೋಕನ ಕಾಲದಲ್ಲಿದ್ದಂತಹ ಒಂದು ಸ್ತಂಭ. ಅದರ ಮೇಲೆ ಪ್ರಸಿದ್ಧ ಶಾಸನ ಹೊಂದಿದೆ. ಅದರ ಮೇಲೆ ಒಂದು ಶಾಸನ ಬರೆದಿದ್ದಾರಂತೆ. ಅದನ್ನು ರಚನೆ ಮಾಡಿದವರು ಯಾರಂದರೆ ಹರಿಶೇಣ ಏನು ಮಾಡ್ತಾನೆ, ಆ ಶಾಸನವನ್ನು ರಚನೆ ಮಾಡ್ತಾನೆ. ಇವನು ಗುಪ್ತನ ಕಾಲದಲ್ಲಿದ್ದಂಥ ಒಬ್ಬ ಸೇನಾನಿ. ಶಾಸನದಲ್ಲಿ ಸಮುದ್ರಗುಪ್ತನ ಸಾಧನೆಗಳು ನಿರೂಪಿಸಲಾಗಿದೆ. ಹರಿಸೇನ ಒಂದು ಶಾಸನ ಬರ್ದನಲ್ಲ, ಆ ಶಾಸನ ಎದ್ರ ಬಗ್ಗೆ ತಿಳಿಸ್ಕೊಡ್ತಿದ್ರೆ ಸಮುದ್ರಗುಪ್ತ ಏನೇನು ಸಾಧನೆ ಮಾಡಿದ್ದಾನೆ ಅಂತೇಳಿ ಆ ಶಾಸನದಲ್ಲಿ ಹರಿಸೇನ ಎಂಬ ಸೇನಾನಿ ಏನು ಮಾಡಿದ್ದಾನೆ, ಬರೆದಿದ್ದಾನೆ. ಗುಪ್ತ ವಂಶದಲ್ಲಿ ಅನೇಕ ಸಮರ್ಥ ಸಾಮ್ರಾಟರಿದ್ದರು. ಅವರ ಅವರು ಏನಾಗಿದ್ದರು, ಕಲಾ ಪೋಷಕರು ಆಗಿದ್ದರು. ಅವರಲ್ಲಿ ಪ್ರಸಿದ್ಧರೆಂದರೆ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ. ಇಲ್ಲಿ ನೋಡ್ರಿ, ಗುಪ್ತರ ರಾಜಧಾನಿ ಅದಂದರೆ ಪಾಟಲಿಪುತ್ರ. ಮೌರ್ಯರ ರಾಜಧಾನಿ ಕೂಡ ಪಾಟಲಿಪುತ್ರನೇ ಆಗಿತ್ತು. ಗುಪ್ತರ ರಾಜಧಾನಿ ಕೂಡ ಪಾಟಲಿಪುತ್ರನೇ ಆಗಿದೆ. ಸಾರನಾಥ ದಮೇಕ ಸ್ತೂಪ ಎಲ್ಲಿದೆ ಅಂದರೆ ಅದು ಸಾರನಾಥದಲ್ಲಿದೆ. ಸಮುದ್ರಗುಪ್ತನ ಸ್ತಂಭ ಶಾಸನ ಎಲ್ಲಿದೆ ಅಂತ ಕೇಳಿದರೆ ಅದು ಪ್ರಯಾಗದಲ್ಲಿದೆ. ತುಕ್ಕು ಹಿಡಿಯದ ಕಬ್ಬಿಣದ ಸ್ತಂಭ ಎಲ್ಲಿ ಕಂಡು ಬರುತ್ತದೆ ಅಂದರೆ ಅದು ಮೆಹರೌಲಿಯಲ್ಲಿ ಕಂಡು ಬರ್ತೈತಿ. ಇವೆಲ್ಲ ಕ್ವಶನ್ ಆಗ್ತವೆ, ನೆನ್ಪಿಟ್ಕೊಳ್ಬೇಕು. ಗುಹಾಲಯಗಳು ಅಂದರೆ ಭಿತ್ತಿಚಿತ್ರ, ಗುಹಾಲಯಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದರೆ ಅದು ಗುಪ್ತರ ಕಾಲದಲ್ಲಿ ಅಜಂತದಲ್ಲಿ ಕಂಡು ಬರ್ತೈತೆ. ಇವಾಗ ಸಮುದ್ರಗುಪ್ತ ಏನೇನು ಸಾಧನೆಗಳು ಮಾಡಿದ್ದಾನೆ ಅಂತೇಳಿ. ಮಹಾಪ್ರಾಕ್ರಮಿಯಾಗಿದ್ದಂತಹ ಸಮುದ್ರಗುಪ್ತನು ಪ್ರಾರಂಭದಲ್ಲಿ ಏನು ಮಾಡಿದನು, ಉತ್ತರ ಭಾರತದ ಅನೇಕ ರಾಜರನ್ನು ಅವನು ಸೋಲಿಸಿದ್ದನು.
ಅವನ ಪ್ರಚಂಡ ಸೈನ್ಯ ಶಕ್ತಿಯನ್ನೇ ಅರಿತು ಅಲ್ಲಿನ ಇನ್ನಿತರ ರಾಜರು ತಾವಾಗಿ ಏನು ಮಾಡಿದ್ರಂತೆ, ಶರಣಾದ್ರಂತೆ. ಅವನ ಪರಾಕ್ರಮ, ಅವನ ತ್ಯಾಗ, ಶೌರ್ಯ ಎಲ್ಲ ನೋಡಿ ಏನು ಮಾಡಿದ್ರು, ಸುತ್ತಮುತ್ತಲಿರುವಂಥ ಎಲ್ಲ ರಾಜರುಗಳು ಏನು ಮಾಡಿದ್ರು, ತಾವಾಗಿಯೇ ಬಂದು ಸಮುದ್ರಗುಪ್ತನಿಗೆ ಶರಣಾದರು. ದೂರದ ಅಫಘಾನಿಸ್ತಾನದ ಕುಶಾಣ ದೊರೆಗಳು ಗುಜರಾತಿನ ಸತ್ರಪರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಕೊಂಡ್ರು. ದೂರದಲ್ಲಿರುವಂಥ ಅಫಘಾನಿಸ್ತಾನದಲ್ಲಿರುವಂಥ ದೊರೆಗಳು ಏನು ಮಾಡಿದ್ರು, ಸಮುದ್ರಗುಪ್ತನ ಎಲ್ಲ ಸಾಧನೆಗಳು, ಅವನು ಮಾಡ್ಕೊಂಡಂಥ ಒಪ್ಪಂದಗಳು ಎಲ್ಲದಕ್ಕೆ ಏನು ಮಾಡಿದ್ರು, ಅವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಸಮುದ್ರಗುಪ್ತನ ಗಣನೀಯ ಸೈನಿಕ ಸಾಧನೆ ಏನಂದರೆ ಆತನ ದಕ್ಷಿಣ ಭಾರತದ ದಂಡಯಾತ್ರೆ. ಅವನು ಮುಖ್ಯವಾದಂತಹ ದಕ್ಷಿಣ ಭಾರತದ ದಂಡಯಾತ್ರೆ ಏನಾಯ್ತದೆ, ಅವನಿಗೆ ಮುಖ್ಯ ಸೈನಿಕ ಸಾಧನೆಯಾಗಿ ಪರಿಣಮಿಸುತ್ತದೆ. ಅವನು ಅನೇಕ ರಾಜರನ್ನು ಸೋಲಿಸದನಲ್ಲದೆ ಕಂಚಿಯ ರಾಜರನ್ನು ಕೂಡ ಏನು ಮಾಡಿದನು, ಅವನು ಸೋಲಿಸಿದನು. ದಂಡಯಾತ್ರೆಯ ನೆನಪಿಗಾಗಿ ಏನು ಮಾಡಿದನು, ತನ್ನ ರಾಜಧಾನಿಯಾದ ಪಾಟಲಿಪುತ್ರದಲ್ಲಿ ಅತ್ಯಂತ ವಿಜೃಂಭಣೆಯಾದಂತಹ ಅಶ್ವಮೇಧ ಯಾಗವನ್ನು ಕೂಡ ಅವನು ಮಾಡಿದ್ನು. ಸಮುದ್ರಗುಪ್ತನು ವಿದ್ಯಾ ಪೋಷಕನಾಗಿದ್ದನು, ಸ್ವತಃ ಮಹಾಕವಿಯಾಗಿದ್ದ, ಸಂಗೀತಗಾರನಾಗಿದ್ದ. ಅದಕ್ಕಾಗಿ ಅವನಿಗೆ ಏನಂತ ಕರೀತಾರೆ, ಕವಿರಾಜ ಅಂತೇಳಿ ಕರೀತಾರೆ. ಸಮುದ್ರಗುಪ್ತನಿಗೆ ಏನಂತ ಕರೀತಾರೆ ಅಂತೇಳಿ ಕೇಳಿದ್ರೆ ಕವಿರಾಜ ಅಂತೇಳಿ ಕರೀತಾರೆ. ಕವಿರಾಜ ಅಂತೇಳಿ ಬಿರುದು ಯಾರಿಗಿದೆ ಅಂತಂದರೆ ಅದು ಸಮುದ್ರಗುಪ್ತನಿಗೆ ಇದೆ. ಅವನು ವೀಣೆ ನುಡಿಸುತ್ತಿರುವ ಚಿತ್ರ ನಾಣ್ಯಗಳಿವೆ. ವಸುಬಂಧ ಎಂಬ ಹಿರಿಯ ಬೌದ್ಧ ವಿದ್ವಾಂಸ ಅವನ ಮಂತ್ರಿಯಾಗಿದ್ದನು. ಸಮುದ್ರಗುಪ್ತನ ಮಂತ್ರಿ ಯಾರಾಗಿದ್ರು ಅಂತೇಳಿ ಕೇಳಿದರೆ ಅದು ವಸುಬಂಧ. ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯದ ಶಕ್ತಿ, ಸಂಪತ್ತು ಮತ್ತು ವೈಭವವನ್ನು ಸೂಚಿಸುತ್ತವೆ. ಇದು 2ನೇ ಚಂದ್ರಗುಪ್ತನ ಕಾಲದಲ್ಲಿದ್ದಂತಹ ಚಿನ್ನದ ನಾಣ್ಯಗಳು. ಸಮುದ್ರಗುಪ್ತನ ಪುತ್ರ ಮತ್ತು ಉತ್ತರಾಧಿಕಾರಿಯಾದ 2ನೇ ಚಂದ್ರಗುಪ್ತನು ಯುದ್ಧ ಕಲೆಯಲ್ಲಿ ಏನು ಮಾಡಿದ್ನು, ನಿಪುಣನಾಗಿದ್ನು. ಸಮುದ್ರಗುಪ್ತನ ಪುತ್ರ ಅಂದರೆ ಮಗ ಯಾರು, 2ನೇ ಚಂದ್ರಗುಪ್ತ. ಗುಜರಾತಿನ 3 ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಏನು ಮಾಡ್ತಾ ಇದ್ದನು, ಆಳ್ವಿಕೆ ಮಾಡ್ತಾ ಇದ್ದನು. ಆಳ್ವಿಕೆ ನಡೆಸುತ್ತಿದ್ದ ಸತ್ರಪರನ್ನು ಚಂದ್ರಗುಪ್ತನ ಏನು ಮಾಡಿದನು, ಸೋಲಿಸಿದನು. ಇದರಿಂದ ಗುಜರಾತಿನಲ್ಲಿ ಪರಾಕಿಯರ ಆಳ್ವಿಕೆ ಏನಾಯಿತು, ಅಂತ್ಯಗೊಂಡಿತು. ಇದು ಅವನ ಮುಖ್ಯ ಸೈನಿಕ ಸಾಧನೆಯಾಗಿತ್ತು. ಆತನಿಗೆ ಶಕಾರಿ ಮತ್ತು ವಿಕ್ರಮಾದಿತ್ಯ ಎಂಬ ಬಿರುದುಗಳಿದ್ದವು. ಸಮುದ್ರಗುಪ್ತನಿಗೆ ಇರುವಂಥ ಬಿರುದುಗಳಾವ್ಯಾವು ಅಂದರೆ ಶಕಾರಿ ಮತ್ತು ವಿಕ್ರಮಾದಿತ್ಯ. ಚಂದ್ರಗುಪ್ತನು ಹೊಸ ಬಗೆಯ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು. ಚಂದ್ರಗುಪ್ತ ಏನು ಮಾಡಿದನು, ಹೊಸ ಬಗೆಯ ಚಿನ್ನದ ನಾಣ್ಯಗಳನ್ನು ಅವನು ಹೊರಡಿಸಿದನು. ಆತನ ಆಸ್ಥಾನದಲ್ಲಿ ಮಹಾಕವಿ ಕಾಳಿದಾಸನು ಸೇರಿದಂತೆ 9 ಮಂದಿ ಪ್ರಖ್ಯಾತ ಏನಿದ್ರು, ಕಾಳಿದಾಸನು ಸೇರಿದಂತೆ 9 ಮಂದಿ ಪ್ರಖ್ಯಾತ ವಿದ್ವಾಂಸರು ಅಲ್ಲಿ ಅವನ ಕಾಲದಲ್ಲಿ ಇದ್ದರು. ಗುಪ್ತರ ಆಳ್ವಿಕೆಯ ಕಾಲದಲ್ಲಿ ಜನರು ಸುಖ ಶಾಂತಿಯಿಂದ ಜೀವನ ನಡೆಸಿದರು. ಸಾಮ್ರಾಜ್ಯವು ಆರ್ಥಿಕ ಕ್ಷೇತ್ರದಲ್ಲಿ ಏನಾಯಿತು, ಭಾರಿ ಅಭಿವೃದ್ಧಿಯನ್ನು ಸಾಧಿಸಿತು. ಸಾಹಿತ್ಯ, ಮೂರ್ತಿಶಿಲ್ಪ, ಕಲೆ, ಚಿತ್ರಕಲೆ, ವಿಜ್ಞಾನ, ಗಣಿತ ಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದಂಥ ಸಾಧನೆಗಳಾದವು. ಅದರಿಂದ ಗುಪ್ತರ ಯುಗವನ್ನು ಏನಂತ ಕರಿತೀವಿ ನಾವು, ಸುವರ್ಣ ಯುಗ ಅಂತೇಳಿ ಕರಿತೀವಿ. ಪಾಹಿಯನ್ ಚೀನಾ ದೇಶದ ಬೌದ್ಧ ಭಿಕ್ಷು. ಬೌದ್ಧ ಮತದ ತವರನ್ನು ನೋಡಬೇಕೆಂದು ಅವನು ಆತುರ ಪಡ್ತಾ ಇದ್ದನು. ಅವನು ಇನ್ನಿತರ ಬೌದ್ಧ ಭಿಕ್ಷುಗಳ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲೇ ಸಂಚಾರ ಮಾಡಿ ಪ್ರಯಾಸಪಟ್ಟು ಭಾರತವನ್ನು ತಲುಪಿದನು. ಅದು 2ನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲ ಆಗಿತ್ತು. ಪಾಹಿಯನ್ ಒಬ್ಬ ಬೌದ್ಧ ಭಿಕ್ಷು ಆಗಿದ್ನು. ಅವನು ಬೌದ್ಧ ಮತದ ತವರನ್ನು ನೋಡಬೇಕು ಅಂಥೇಳಿ ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದಾಗ ಯಾರ ಆಳ್ವಿಕೆ ಇತ್ತು ಆವಾಗ ಅಂತ ಕೇಳಿದರೆ ಅದು 2ನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿತ್ತು. ಪಾಹಿಯನ್ ಗುಪ್ತರ ಸಾಮ್ರಾಜ್ಯವನ್ನು ನೋಡಿ ಅಲ್ಲಿ ಶಾಂತಿ ಸಮೃದ್ಧಿ ನೆಲೆಸಿತ್ತು ಎಂಬುದನ್ನು ಬರೆದಿಟ್ಟಿದ್ದಾನೆ. ಅಪರಾಧಗಳು ಅಪರೂಪವಾಗಿದ್ದವು, ಆಡಳಿತ ಜನಪರವಾಗಿತ್ತು, ದೇಶ ಸಂಚಾರ ಸುಗಮವಾಗಿತ್ತು ಅಂತೇಳಿ ಅವನ್ನೆಲ್ಲ ಏನು ಮಾಡ್ತಾನೆ, ತನ್ನ ಕೃತಿಯಲ್ಲಿ ಬರಿತಾನೆ. ಅವನ ಕೃತಿ ಯಾವುದಂದರೆ ಪಾಹಿಯನದು
ಪೋಕೋಕಿ ಅಂತೇಳಿ ಬರ್ತೈತಿ. ಆಕೃತಿಯಲ್ಲಿ ಏನು ಮಾಡ್ತಾನೆ, ಗುಪ್ತರ ಸಾಮ್ರಾಜ್ಯ ಶಾಂತಿ ಸಮೃದ್ಧಿಯಿಂದ ನೆಲೆಸಿದೆ, ಅಲ್ಲಿ ಅಪರಾಧಗಳೇನಿರಲಿಲ್ಲ, ಆಡಳಿತ ಎಲ್ಲ ಜನಪರವಾಗಿಯೇ ನಡೆಸ್ತಾ ಇದ್ರು ಅಂತೇಳಿ ಅವನು ಹೇಳ್ತಾನೆ. ಪಾಹಿಯನ್ ಭಾರತದಲ್ಲಿ ಅನೇಕ ವರ್ಷ ಪ್ರಯಾಸ ಮಾಡಿ ಬೌದ್ಧ ಕ್ಷೇತ್ರಗಳನ್ನು ಸಂದರ್ಶಿಸಿ ಧರ್ಮಗ್ರಂಥ, ವಿಗ್ರಹ, ಸ್ಮಾರಕ ವಸ್ತುಗಳನ್ನು ಸಂಗ್ರಹಿಸಿ ತಾಯ್ನಾಡಿಗೆ ಏನು ಮಾಡ್ತಾನೆ, ತೆರಳುತ್ತಾನೆ. ಇಲ್ಲಿಂದ ಒಯ್ದ ಬೌದ್ಧ ಗ್ರಂಥಗಳನ್ನು ಚೀನಿ ಭಾಷೆಗೆ ಅನುವಾದ ಮಾಡಿದನು. ಭಾರತದಲ್ಲಿಯೇ ಮರುಜನ್ಮ ಪಡೆಯಬೇಕೆಂಬುದು ಅವನ ಹೆಬ್ಬಯಕೆ ಆಗಿತ್ತು. ಅವನು ಭಾರತದಲ್ಲಿಯೇ ಮತ್ತು ಹುಟ್ಟಿ ಬರಬೇಕು ಅನ್ನೋದು ಏನಾಗಿತ್ತು, ಅವನದು ಆಶಯ ಆಗಿತ್ತು. ಗುಪ್ತ ಯುಗದ ಸಾಧನೆಗಳು. ಸಂಸ್ಕೃತ ಸಾಹಿತ್ಯ. ಗುಪ್ತರ ಕಾಲದಲ್ಲಿ ಸಂಸ್ಕೃತವು ಪ್ರಧಾನ ಭಾಷೆಯಾಗಿತ್ತಲ್ಲದೆ ರಾಜಭಾಷೆ ಕೂಡ ಆಗಿತ್ತು. ರಾಜಾಶ್ರಯ ಪಡೆದ ಸಂಸ್ಕೃತ ಸಾಹಿತ್ಯವು ವಿಶೇಷವಾಗಿ ಅರಳಿತು. ಕಾಳಿದಾಸನು ಗುಪ್ತ ಕಾಲದ ಮಹಾಕವಿ. ಕಾಳಿದಾಸ ಏನಿದನು, ಗುಪ್ತರ ಕಾಲದಲ್ಲಿದ್ದಂತಹ ಒಬ್ಬ ಮಹಾಕವಿಯಾಗಿದ್ದ. ಈತನು ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಓರ್ವನು ಹೌದು. ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನವನ್ನು ಅಲಂಕರಿಸಿದ 9 ಜನ ಶ್ರೇಷ್ಠ ನವರತ್ನಗಳಲ್ಲಿ ಈತನು ಒಬ್ಬನಾಗಿದ್ದನು. ಕಾಳಿದಾಸನು 4 ಕಾವ್ಯಗಳು ಮತ್ತು 3 ನಾಟಕಗಳನ್ನು ರಚಿಸಿದ್ದಾನೆ. ಅಭಿಜ್ಞಾನ ಶಾಕುಂತಲ ಒಂದು ಶ್ರೇಷ್ಠವಾದಂಥ ಒಂದು ನಾಟಕ ಆಗಿತ್ತು. ಸಾಹಿತ್ಯದಲ್ಲಿ ಕಾಳಿದಾಸನ ಕೃತಿಗಳಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಇದೆ. ಅವನನ್ನು ಕವಿಕುಲ ಅಂತೇಳಿ ಕರೀತಾರೆ. ಶೂದ್ರಕನ ಮೃಚ್ಛಕಟಿಕ, ಶೂದ್ರಕ ಬರೆದಂಥ ಕೃತಿ ಯಾವುದು, ಮೃಚ್ಛಕಟಿಕ. ವಿಶಾಖದತ್ತನ ಮುದ್ರರಾಕ್ಷಸ ಈ ಕಾಲದಲ್ಲಿರುವಂತಹ ಇತರ ನಾಟಕಕಾರರಿವರು. ವಿಷ್ಣು ಶರ್ಮನ ಪಂಚತಂತ್ರ ಎಂಬ ವಸ್ತು ಕಥಾ ಸಂಗ್ರಹವು ಇದೇ ಕಾಲಕ್ಕೆ ಸೇರಿತು. ಪಂಚತಂತ್ರವು ಭಾರತೀಯರ ಕಲಾಕ್ಷೇತ್ರಕ್ಕೆ ನೀಡಿದ ಒಂದು ಅಮೋಘವಾದಂಥ ಒಂದು ಕೊಡುಗೆಯಾಗಿದೆ ಅಂತೇಳಿ ಹೇಳ್ಬೋದು. ಅಮರಸಿಂಹನ ಅಮರಕೋಶ ಎಂಬ ಶಬ್ದಕೋಶವು ಒಂದು ಅಪರೂಪದ ಕೃತಿ. ಇದು ಇಂದಿಗೂ ಕೂಡ ಬಳಕೆಯಲ್ಲಿದೆ. ದೇವಾಲಯ ವಾಸ್ತುಶಿಲ್ಪ ನಿರ್ಮಾಣದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತೇಳಿ ನಾವು ಕರಿತೀವಿ. ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ ವಸ್ತು ಏನಾಯಿತು, ಪ್ರಾರಂಭಗೊಂಡಿತು ಇವರ ಕಾಲದಲ್ಲಿ. ಮಧ್ಯಪ್ರದೇಶದ ಸಾಂಚಿಯ ದೇವಾಲಯವು ಭಾರತದಲ್ಲಿರುವಂತಹ ಅತಿ ಪ್ರಾಚೀನವಾದಂತಹ ಒಂದು ದೇವಾಲಯವಾಗಿದೆ. ಗುಪ್ತರ ಶ್ರೇಷ್ಠ ದೇವಾಲಯಗಳು ಮಧ್ಯಪ್ರದೇಶದ ಭೀತರ್ಗಾಂವ್ ಮತ್ತು ದೇವಗಢದಲ್ಲಿದೆ. ಗುಪ್ತರ ಶ್ರೇಷ್ಠ ದೇವಾಲಯಗಳು ಎಲ್ಲಿದ್ದಾವೆ, ಮಧ್ಯಪ್ರದೇಶದ ಭೀತರ್ಗಾಂವ್ ಮತ್ತು ದೇವಗಢದಲ್ಲಿದೆ. ದೇವಗಢದ ದಶಾವತಾರ ದೇವಾಲಯವು ವಿಷ್ಣುವಿನ ಮೂರ್ತಿ ಶಿಲ್ಪ ಏನಾಗಿದೆ, ಅತ್ಯಂತ ಸುಂದರವಾದಂಥ ಒಂದು ಶಿಲ್ಪವಾಗಿದೆ. ಇದು ದಶಾವತಾರ ದೇವಾಲಯ ವಿಷ್ಣುಗುಪ್ತಂದು ದೇವಗಢದಲ್ಲಿದೆ. ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತೈತೆ. ಸ್ತೂಪ ಮತ್ತು ಚೈತ್ಯಾಲಯ. ವಾರಣಾಸಿಯ ಸಮೀಪದ ಸಾರನಾಥ ಎಂಬಲ್ಲಿ 128 ಅಡಿ ಎತ್ತರದ ಧಮೇಕ ಸ್ತೂಪವು ಗುಪ್ತರ ಕಾಲದ ಅನುಪಮವಾದಂಥ ಒಂದು ನಿರೂಪಣೆಯಾಗಿದೆ. ಚಿತ್ರಕಲೆ. ಗುಪ್ತರ ಕಾಲದಲ್ಲಿ ಚಿತ್ರಕಲೆ ಹೆಂಗಿದೆ ಅಂತೆ, ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳನ್ನು ಅಜಂತ ಮತ್ತು ಎಲ್ಲಾರ ಎಂಬಲ್ಲಿ ಕಂಡುಬರುತ್ತವೆ. ಗುಹಾಲಯಗಳು ಎಲ್ಲಿ ಕಂಡು ಬರ್ತವೆ ಗುಪ್ತರ ಕಾಲದಲ್ಲಿ ಅಂತ ಕೇಳಿದ್ರೆ ಅದು ಅಜಂತ ಮತ್ತು ಎಲ್ಲೋರದಲ್ಲಿ. ಅಜಂತದ ಗುಹಾಲಯಗಳಲ್ಲಿ ಗೋಡೆ ಮತ್ತು ಛಾವಣಿಗಳ ಮೇಲಿನ ಭಿತ್ತಿಚಿತ್ರಗಳು ಜಗದ್ವಿಖ್ಯಾತವಾಗಿವೆ. ಭಿತ್ತಿಚಿತ್ರಗಳಲ್ಲಿ ಜನಜೀವನದ ವಿವಿಧ ಮುಖಗಳು, ಬುದ್ಧನ ಜೀವನದ ಕಥಾನ ಮತ್ತು ಜಾತಕ ಕಥೆಗಳು ಏನಾಗಿದ್ದಾವೆ, ಇಲ್ಲಿ ಮೂಡಿ ಬಂದಿದ್ದಾವೆ. ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಪಾರ ಪ್ರಗತಿ ಸಾಧಿಸಿತ್ತು. ಪಾಟಲಿಪುತ್ರದ ಆರ್ಯಭಟನು ಗುಪ್ತ ಯುಗದ ಮಹಾನ್ ಗಣಿತ ಶಾಸ್ತ್ರಜ್ಞನಾಗಿದ್ದನು. ಈತನ ಆರ್ಯಭಟೀಯಂ ಎಂಬ ಕೃತಿಗಳನ್ನು ಕೂಡ ಬರೆದನು. ಆರ್ಯಭಟನು ಗ್ರಹಣಗಳ ಕಾರಣವನ್ನು ಕಂಡುಹಿಡಿದನಲ್ಲದೆ ಬೀಜಗಣಿತ ಮತ್ತು ತ್ರಿಕೋನಮಿತಿಗೆ ಮಹತ್ತರವಾದಂತಹ ಕೊಡುಗೆಯನ್ನು ನೀಡಿದ್ದಾನೆ. ಅವನು ಅಷ್ಟೊಂದು ಸಾಧನೆ ಮಾಡಿದ್ದು ಕೇವಲ 23 ವರ್ಷಗಳವನು ಇದ್ದಾಗ. ಬ್ರಹ್ಮಗುಪ್ತ ಈ ಕಾಲದ ಇನ್ನೊಬ್ಬ ಗಣಿತ ವಿದ್ವಾಂಸ. ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಮಹಾವೀರನು ಕೂಡ ಇವನ ಕಾಲದಲ್ಲಿ ಕಂಡುಬರ್ತಾರೆ.
ಈಗ ಲೋಹ ವಿಜ್ಞಾನ. ಗುಪ್ತರ ಕಾಲದಲ್ಲಿ ಲೋಹ ವಿಜ್ಞಾನ ಏನಾಗಿತ್ತು, ಗಣನೀಯವಾಗಿ ಮುನ್ನಡೆಯನ್ನು ಸಾಧಿಸಿತು. ದೆಹಲಿಯ ಸಮೀಪ ಮೆಹರೌಲಿ ಎಂಬಲ್ಲಿ ಏನಿದೆ, ಕಬ್ಬಿಣದ ಸ್ತಂಭವು ಇದಕ್ಕೊಂದು ಉದಾಹರಣೆ. ಎಷ್ಟೋ ವರ್ಷ ಆದರೂ ಇದು ಕೂಡ ತುಕ್ಕು ಹಿಡಿದಿಲ್ಲಂತೆ, ಅಷ್ಟು ಫೇಮಸ್ ಇದು ಕಬ್ಬಿಣದ ಮೆಹರೌಲಿ ಸ್ತಂಭ. ಈ ಕಂಬವು 1500 ವರ್ಷಗಳಷ್ಟು ಹಳೆಯದಾದರೂ ಅದಕ್ಕೆ ತುಕ್ಕು ಹಿಡಿದಿಲ್ಲ ಮತ್ತು ಸವೆದಿಲ್ಲ. ಇದೇ ಕಾಲದ 8 ಅಡಿ ಎತ್ತರವಿರುವ ತಾಮ್ರದ ಬುದ್ಧ ವಿಗ್ರಹವು ನಲಂದದಲ್ಲಿ ಕಂಡುಬರ್ತೈತೆ. ಗುಪ್ತರ ಕಾಲದಲ್ಲಿ ವಾಗ್ಭಟನು ಚರಕ ಸಂಹಿತಾ ಸಾರವನ್ನು ಏನು ಮಾಡಿದನು, ಸಿದ್ಧಪಡಿಸಿದನು. ಗುಪ್ತರ ಕಾಲದ ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿದವನು ಯಾರು ಅಂದರೆ ಅವನು ವಾಗ್ಭಟ. ಅಷ್ಟಾಂಗ ಸಂಗ್ರಹ ಇದು ಆಯುರ್ವೇದದ ಪ್ರಮುಖವಾದಂಥ ಒಂದು ಶಾಸ್ತ್ರ ಗ್ರಂಥವಾಗಿದೆ. ಇಂದಿಗೂ ಕೂಡ ಅದು ರೂಢಿಯಲ್ಲಿ ಕಂಡುಬರುತ್ತದೆ. ಪ್ರಾಚೀನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆಯು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿತು. ಶಸ್ತ್ರಚಿಕಿತ್ಸಕರು 127 ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಬಳಸಿದ್ದನು. ದೇಹದೊಳಗೆ ಸೇರಿಕೊಂಡ ಕಬ್ಬಿಣ ಕಲ್ಲುಗಳನ್ನು ಹೊರತೆಗೆಯುತ್ತಿದ್ದನು. ಪಾದರಸವನ್ನು ಔಷಧಿಯಾಗಿ ಮೊದಲಿಗೆ ಬಳಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದರೆ ಅದು ಆಯುರ್ವೇದದ ಚರಕನಿಗೆ ಸಲ್ಲುತ್ತದೆ. ಗುಪ್ತ ವಂಶವು ಸುಮಾರು 1600 ವರ್ಷಗಳಷ್ಟು ಹಿಂದೆ ಸ್ಥಾಪನೆಯಾಗಿ 2 ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದರು. ಗುಪ್ತರ ವಂಶ ಯಾವಾಗ ಸ್ಥಾಪನೆ ಅಂತಂದರೆ 16 ವರ್ಷಗಳಷ್ಟು ಹಿಂದೆ ಸ್ಥಾಪನೆಯಾಗಿ 200 ಶತಮಾನಗಳ ಕಾಲ ಏನು ಮಾಡ್ತಾರೆ, ಅವರು ಆಳ್ವಿಕೆಯನ್ನು ನಡೆಸ್ತಾರೆ. ಕಾಳಿದಾಸನು ನಾಟಕಗಳು ಯಾವೆಂದರೆ ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ, ಇವು 3 ನಾಟಕಗಳು. ಕಾವ್ಯಗಳು ರಘುವಂಶ, ಕುಮಾರಸಂಭವ, ಋತುಸಂಹಾರ, ಇವು ಮೇಘದೂತ, ಇವೆಲ್ಲ ಏನು ಕಾವ್ಯಗಳು. ಕಾವ್ಯಗಳು ಬೇರೆ ಮತ್ತು ನಾಟಕಗಳು ಬೇರೆಯವನು. ಗುಪ್ತರ ಕಾಲದ ದೇವಾಲಯವನ್ನು ಪ್ರಾರಂಭದಲ್ಲಿ ಏನು ಮಾಡ್ತಾಯಿದ್ದರು, ಚೌಕಾಕಾರದ ತಳಪಾಯದ ಮೇಲೆ ಕಟ್ಟಲಾಗುತ್ತಿತ್ತು. ಗರ್ಭಗೃಹ ಮತ್ತು ಮುಖಮಂಟಪಗಳು ಮಾತ್ರ ಅಲ್ಲಿ ಇರ್ತಾ ಇದ್ವು. ಭಿತ್ತಿ ಅಂದರೆ ಗೋಡೆ ಅಂತ ಅರ್ಥ. ಗೋಡೆಯ ಮೇಲೆ ಬರೆದ ಚಿತ್ರಗಳಿಗೆ ಏನಂತೀವಿ, ಭಿತ್ತಿ ಚಿತ್ರಗಳು ಅಂತೇಳಿ ಕರಿತೀವಿ. ಭಿತ್ತಿ ಚಿತ್ರಗಳು ಅಜಂತದ ಬೌದ್ಧ ಗುಹಾಲಯಗಳಲ್ಲಿ ಕಂಡುಬರುತ್ತವೆ. ಸಾಮಾನ್ಯ ಕುಂಚಗಳಿಂದ ಸ್ಥಳೀಯವಾಗಿ ಸಿಗುತ್ತಿದ್ದ ಬಣ್ಣಗಳಿಂದ ಚಿತ್ರಗಳನ್ನು ಇಲ್ಲಿ ಏನಾಗಿದೆ, ಬರೆಯಲಾಗಿದೆ. ಅನೇಕ ಶತಮಾನಗಳವರೆಗೆ ಈ ಗುಹಾಲಯಗಳಲ್ಲಿ ಕಣ್ಣಿಗೆ ಏನು ಮಾಡ್ತಾ ಇದ್ವು, ಮರೆಯಾಗುತ್ತಿದ್ದವು. 1819ರಲ್ಲಿ ಅವನು ಏನು ಮಾಡಿದನು, ಪತ್ತೆ ಹಚ್ಚಲಾಯಿತು. ಮೆಹರೌಲಿ ಕಬ್ಬಿಣದ ಸ್ತಂಭದ ತೂಕ ಎಷ್ಟೆಂದರೆ 6 ಟನ್ ತೂಕ ಇದೆ. ಎತ್ತರ ಎಷ್ಟಿದೆ ಅಂದರೆ 23 ಅಡಿ ಎತ್ತರ. 19ನೇ ಶತಮಾನದ ಆರಂಭದವರೆಗೂ ಯುರೋಪಿನ ಯಾವ ನಿಪುಣನು ಕಮ್ಮರನಿಗೂ ಅಂಥ ಕಂಬವನ್ನು ಏನು ಮಾಡ್ಲಿಕ್ಕಾಗಲಿಲ್ಲ, ಎರಕ ಒಯ್ಯುವಲು ಸಾಧ್ಯವಾಗ್ತಾ ಇರಲಿಲ್ಲಂತೆ. ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂಥ ಅದೊಂದು ಸ್ತಂಭ. ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರಯಾಗದ ಸ್ತಂಭಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಯಾವ ಚಕ್ರವರ್ತಿ ವಿವರಗಳಿದೆ ಅಂತ ನೋಡಿದ್ದೀವಿ ಹಿಂದೆ ನಾವು. ಸಮುದ್ರಗುಪ್ತನ ಬಗ್ಗೆ ವಿವರಗಳನ್ನು ಕಂಡುಬರ್ತೈತೆ. ಯಾರು ಬರೆದಿರೋದು ಶಾಸನ? ಅರಿಶಿಣ ಬರಿತಾನೆ. ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು ಅಂದರೆ ಎರಡನೇ ಚಂದ್ರಗುಪ್ತಂದು ಏನಾಗಿತ್ತು, ವಿಕ್ರಮಾದಿತ್ಯ ಅಂತೇಳಿ ಕರಿತಾ ಇದ್ರು. ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತ ಕರೆಯಲು ಕಾರಣ ಏನಂದರೆ ಅಲ್ಲಿ ಶಿಕ್ಷಣ, ಕಲೆ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲದರಲ್ಲಿ ಏನಾಗಿತ್ತು, ಪ್ರಾಮುಖ್ಯತೆಯನ್ನು ಅಂದರೆ ಪ್ರಸಿದ್ಧಿಯನ್ನು ಅಥವಾ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೋಸ್ಕರ ಅವರ ಯುಗವನ್ನು ಸುವರ್ಣ ಯುಗ ಅಂತೇಳಿ ಕರೀತಾರೆ. ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಚೀನಿ ಯಾತ್ರಿಕ ಯಾರು? ಪಾಹಿಯಾನ್. ಕಾಳಿದಾಸನ್ ರಚಿಸಿದ ಯಾವುದಾದ್ರೂ ಒಂದು ನಾಟಕ, ಯಾವ ನಾಟಕಗಳು ಯಾವ ಹೇಳಿದ್ವಿ? ಅಭಿಜ್ಞಾನ ಶಾಕುಂತಲ, ಇವೆಲ್ಲ ನಾಟಕಗಳು. ಕಾವ್ಯಗಳು ಬೇರೆ, ನಾಟಕಗಳು ಬೇರೆ. ಮೃಚ್ಛಕಟಿಕ ಯಾರು ಬರೆದಿದ್ದು? ಶೂದ್ರಕನ ಮೃಚ್ಛಕಟಿಕ. ಅಮರಸಿಂಹನ ರಚಿಸಿದ ಶಬ್ದಕೋಶ ಅಮರಸಿಂಹನ ಅಮರಕೋಶ.
ಧಮೇಕ ಸ್ತೂಪ ಎಲ್ಲಿದೆ? ಧಮೇಕ ಸ್ತೂಪ ಎಲ್ಲಿದೆ? ಇದು ಸಾಂಚಿಯಲ್ಲಿ ಕಂಡು ಬರ್ತದೆ. ಸಾಂಚಿನೇನಾ ನೋಡಿ, ಧಮೇಕ ಸ್ತೂಪ. ಸಾರನಾಥ, ಧಮೇಕ ಸ್ತೂಪ ಸಾರನಾಥದಲ್ಲಿ ಕಂಡು ಬರ್ತದೆ. ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಯಾರು? ಆರ್ಯಭಟ. ಅಷ್ಟಾಂಗ ಸಂಗ್ರಹವನ್ನು ಯಾರು ಸಿದ್ಧಪಡಿಸಿದ್ರು? ವಾಗ್ಭಟ ಏನು ಮಾಡ್ತಾನೆ? ಇದನ್ನು ಸಿದ್ಧಪಡಿಸ್ತಾನೆ. ಇದು 6ನೇ ತರಗತಿಯ ಏನಾಗಿದೆ? ಗುಪ್ತರು ಅಂತೇಳಿ. ಆರನೇ ತರಗತಿಯ ಗುಪ್ತರು ಎಂಬ ಪಾಠವನ್ನು ಇಲ್ಲಿ 6ನೇ ತರಗತಿಯಲ್ಲಿ ಇಷ್ಟು ಕೊಟ್ಟಿದ್ದಾರೆ. ಇನ್ನು 8ನೇ ತರಗತಿಯಲ್ಲಿ ಎಷ್ಟಿದೆ ನೋಡೋಣ. ಗುಪ್ತರ ಬಗ್ಗೆ ಮುಗಿಸಿ ವರ್ಧನರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇವಾಗ 8ನೇ ತರಗತಿಯ ಗುಪ್ತರು ಅಂತೇಳಿ ನೋಡೋಣ. ಶತಮಾನಗಳ ರಾಜಕೀಯ ಅನಿಶ್ಚಿತತೆಯ ನಂತರ ಸಾಮಾನ್ಯ ಶಕ 4ನೇ ಶತಮಾನದಲ್ಲಿ ಗುಪ್ತರ ಯುಗ ಏನಾಯಿತು? ಉದಯಿಸಿತು. ಸಂಸ್ಕೃತ ಭಾಷೆ ಮತ್ತು ಅದರಿಂದ ಮೂಡಿದ ಅಪಾರ ಸಾಹಿತ್ಯವು ಈ ಕಾಲದಲ್ಲ ಕಂಡಂಥ ಒಂದು ಕೈಗನ್ನಡಿ ಹಿಡಿದಂತೆ ಇದೆ. ಅಂದರೆ ಅದೆಲ್ಲ ನಾವು ಪ್ರೆಸೆಂಟಾಗಿ ನೋಡ್ಬೋದು. ಮಗಧ ಪ್ರದೇಶದಿಂದ ಇವರು ತಮ್ಮ ನೆಲೆಯನ್ನು ಕಂಡುಕೊಂಡರು. ಮಗಧದಿಂದ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಮೊದಲನೇ ಚಂದ್ರಗುಪ್ತನು ಲಿಚ್ಚವಿಯ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಏನು ಮಾಡಿದನು? ಮತ್ತಷ್ಟು ಹೆಚ್ಚಿಸಿಕೊಂಡನು. ಇವನಿಂದ ಸಾಮಾನ್ಯ ಶಕ 320ರಲ್ಲಿ ಏನಾಯಿತು? ಗುಪ್ತ ಶಕೆ ಪ್ರಾರಂಭವಾಯಿತು. ಇವನ ಮಹಾರಾಜಾದಿರಾಜನೆಂದು ಇವನಿಗೆ ಏನು ಮಾಡ್ತಾಯಿದ್ರು? ಕರಿತಾ ಇದ್ರು. ಇದೇ ಕಾಲಕ್ಕೆ ಸೇರಿದವನು ಯಾರು? ಮೇಘದೂತ ಮತ್ತು ಋತುಸಂಹಾರ ಖಂಡಕಾವ್ಯಗಳನ್ನು, ರಘುವಂಶ ಮತ್ತು ಕುಮಾರ ಸಂಭವ ಎಂಬ ಮಹಾಕಾವ್ಯಗಳನ್ನು ಬರೆದಿದ್ದನು. ಯಾರವನು? ಕಾಳಿದಾಸ. ಅಭಿಜ್ಞಾನ ಶಕುಂತಲವು ಇವನ ಶ್ರೇಷ್ಠ ನಾಟಕಗಳಲ್ಲಿ ಒಂದು. ಶೂದ್ರಕನ ಮೃಚ್ಛಕಟಿಕ, ವಿಶಾಖದತ್ತನ ಮುದ್ರಾರಾಕ್ಷಸ ಇವನ ಕಾಲದಲ್ಲಿಯೇ ರಚಿಸಿದಂತಹ ಹಲವಾರು ಕೃತಿಗಳಾಗಿವೆ. ಇದು ಅಭಿಜ್ಞಾನ ಶಕುಂತಲದ ಕೃತಿಯ ಒಂದು ನಾಟಕದ ಸಾರಾಂಶವನ್ನು ಕೊಟ್ಟಿದ್ದಾರೆ. ಈ ಕೃತಿಯು ಕಾಳಿದಾಸನು ಸರ್ವಶ್ರೇಷ್ಠ ನಾಟಕಗಳಲ್ಲಿ ಒಂದಾಗಿದೆ. ಶಕುಂತಲೆಯ ಕಥೆಯು ಮಹಾಭಾರತದಲ್ಲಿದೆ. ಕಥೆಯಲ್ಲಿ ದುಷ್ಯಂತ ಮಹಾರಾಜ ಏನು ಮಾಡ್ತಾನೆ? ಭೇಟಿ ಮಾಡುತ್ತಾ ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಏನು ಮಾಡ್ತಾನೆ? ಬರ್ತಾನೆ. ಅಲ್ಲಿ ದುಷ್ಯಂತನು ಶಕುಂತಲೆಯನ್ನು ನೋಡ್ತಾನೆ. ಅವಳಿಗೆ ಕಂಡು ಅವರಿಬ್ಬರು ಗಾಂಧರ್ವ ವಿವಾಹವಾಗುತ್ತಾರೆ. ಯಾರ್ಯಾರು? ದುಷ್ಯಂತ ಮತ್ತು ಶಕುಂತಲೆ ಏನು ಮಾಡ್ತಾರೆ? ಇಬ್ಬರು ಗಾಂಧರ್ವ ವಿವಾಹವನ್ನು ಆಗ್ತಾರೆ. ಇವೆಲ್ಲವೂ ಕಣ್ವ ಮಹರ್ಷಿಗಳ ಅನುಪಸ್ಥಿತಿಯಲ್ಲಿ ನಡೀತವೆ. ಅಂದರೆ ಅವರು ಅವಾಗ ಆ ಮಹರ್ಷಿಗಳು ಅವರಿಗೇನು ಈ ವಿಷಯದ ಬಗ್ಗೆ ಗೊತ್ತಿರಲಿಲ್ಲ. ಕೆಲ ಕಾಲದ ಬಳಿಕ ದುಷ್ಯಂತನು ಶಕುಂತಲೆಯನ್ನು ಆಶ್ರಮದಲ್ಲಿ ಬಿಟ್ಟು ಏನು ಮಾಡ್ತಾನೆ? ತನ್ನ ರಾಜಧಾನಿಗೆ ಹೋಗುತ್ತಾನೆ. ಅಗಲಿಕೆ ಈ ಸಂದರ್ಭದಲ್ಲಿ ದುರ್ವಾಸ ಮುನಿಗಳ ಕಣ್ವರ ಆಶ್ರಮಕ್ಕೆ ಬಂದರು. ಅವರನ್ನು ಉಪಚರಿಸುವುದನ್ನು ಮರೆತು ದುಷ್ಯಂತನ ಧ್ಯಾನದಲ್ಲಿ ಕುಳಿತಂಥ ಶಕುಂತಲೆಯನ್ನು ಕಂಡು, ಯಾರ ನೆನಪಿನಲ್ಲಿ ಮೈಮರೆತು ನೀನು ಕುಳಿತೀವಿಯೋ ಅವನು ನಿನ್ನನ್ನು ಮರೆತು ಹೋಗಲಿ ಅಂತೇಳಿ ಶಾಪ ಹಾಕ್ತಾರೆ. ಆವಾಗ ಶಕುಂತಲೆಯು ಕ್ಷಮೆ ಕೇಳಿದಾಗ ದುರ್ವಾಸರು ದುಷ್ಯಂತರು ನೀಡಿರುವ ವಸ್ತುವೊಂದನ್ನು ಕಂಡ ಬಳಿಕ ಮತ್ತೆ ಅವನಿಗೆ ನೆನಪು ಬರಲಿ ಅಂತೇಳಿ ಮತ್ತೆ ಅವ್ರ ಶಾಪವನ್ನು ಹಿಂದಕ್ಕೆ ತಗೊಳ್ತಾರೆ. ಆ ವಸ್ತು ದುಷ್ಯಂತನ ಶಕುಂತಲೆಗೆ ಕೊಟ್ಟಿದ್ದ ಉಂಗರ. ಅವಳಿಗೆ ಹೋಗೋ ಟೈಮ್ನಾಗ ಏನು ಮಾಡ್ತಾನೆ? ದುಷ್ಯಂತ ಒಂದು ಉಂಗರವನ್ನು ಕೊಟ್ಟು ಹೋಗ್ತಾನೆ. ದುರ್ವಾಸನು ಹೇಳಿದ ಹಾಗೆಯೇ ದುಷ್ಯಂತನು ಶಕುಂತಲೆಯನ್ನು ಮರೆತು ಬಿಟ್ಟ. ಅವ್ರು ಶಾಪ ಹಾಕಿದ್ರಲ್ಲ ಮರೆತು ಹೋಗಲಿ ಅಂತೇಳಿ ಅವ ಹಾಗೆ ಮರೆತು ಹೋದ್ನವನು. ಕಾಲಾಂತರದಲ್ಲಿ ಏನಾಗ್ತಾಳೆ? ಶಕುಂತಲೆ ಗರ್ಭಿಣಿ ಆಗ್ತಾಳೆ. ಶಕುಂತಲೆ ಮತ್ತು ದುಷ್ಯಂತರನ್ನು ಸೇರಿಸಲು ಕಣ್ವರ ಶಿಷ್ಯರು ಏನು ಮಾಡ್ತಾರೆ? ರಾಜನ ನೆನಪನ್ನು ಪ್ರೇರೇಪಿಸಲು ಅವನು ನೀಡಿದಂಥ ಉಂಗುರವನ್ನು ದುಷ್ಯಂತನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಎಲ್ಲಿಗೆ? ಶಕುಂತಲೆ ಮತ್ತು ದುಷ್ಯಂತ ಏನಿದ್ರಲ್ಲ, ದುಷ್ಯಂತನಿಗೆ ಅವರು ಕಣ್ವ ಮಹರ್ಷಿಗಳ ಶಿಷ್ಯರು ಏನು ಮಾಡ್ತಾರೆ? ಶಕುಂತಲೆಗೆ ಕರೆದುಕೊಂಡು ಹೋಗ್ತಾರೆ. ಹೋಗುವಾಗ ದಾರಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಶಕುಂತಲೆ ಕಣ್ವ ಮಹರ್ಷಿ ದುಷ್ಯಂತ ಕೊಟ್ಟಿದಂಥ ಉಂಗುರವನ್ನು
ಕಳೆದುಕೊಂಡು ಬಿಡ್ತಾಳೆ. ಹೀಗಾಗಿ ದುಷ್ಯಂತ ರಾಜನು ಗುರುತಿಸಲು ಏನಾಗ್ತಾನೆ, ಅವಾಗ ಅಶಕ್ತನಾಗ್ತಾನೆ. ಅವಮಾನದಿಂದ ಶಕುಂತಲೆಗೆ ಹೊರಟು ಹೋಗ್ತಾಳೆ ಅಲ್ಲಿಂದ. ಕೆಲವು ದಿನಗಳ ನಂತರ ಮೀನಿನ ಹೊಟ್ಟೆಯಲ್ಲಿ ಏನು ಮಾಡ್ತೈತಿ, ಆ ಉಂಗುರವನ್ನು ಪತ್ತೆಯಾಗಿ ಮತ್ತೆ ಅವಳಿಗೆ ತಂದು ಕೊಡ್ತಾರೆ. ಅದನ್ನು ಒಯ್ದು ದುಷ್ಯಂತನಿಗೆ ತೋರಿಸಿದಾಗ ಅವಳಿಗೆ ಏನಾಗ್ತೈತೆ, ಅವರಿಗೆ ಮತ್ತೆ ದುಷ್ಯಂತನಿಗೆ ಆ ನೆನಪನ್ನು ಬಂದು ಇಬ್ಬರು ಮತ್ತೆ ಏನಾಗ್ತಾರೆ, ಒಂದಾಗ್ತಾರೆ. ಇಲ್ಲಿ ಸಿಂಹದ ಮರಿಗಳ ಜೊತೆಯಲ್ಲಿ ಆಡ್ತಿದ್ದ ಬಾಲಕನನ್ನು ನೋಡಿ ಅವನು ಪೂರ್ವಪರವನ್ನು ತಿಳಿದಾಗ ತನ್ನ ಮಗನೆಂದು ಸರ್ವಧಮನೆಂದು ಏನಿರ್ತಾನೆ, ಹರ್ಷಿಸ್ತಾನೆ. ಅಂದರೆ ಅವನಿಗೆ ಮಕ್ಕಳಾಗಿರ್ತಾರೆ ದುಷ್ಯಂತನಿಗೆ. ಹೀಗೆ ದುಷ್ಯಂತನಿಗೆ ತನ್ನ ಪತ್ನಿ ಶಕುಂತಲೆ ಮತ್ತು ಮಗನ ಜೊತೆ ಮತ್ತೆ ಏನಾದರೂ ಒಂದುಗೂಡಿದ್ರು ಅವರು. ಅಭಿಜ್ಞಾನ ಶಕುಂತಲದಲ್ಲಿ ಈ ಸಾರಾಂಶವನ್ನು ಕಂಡು ಬರ್ತೈತಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಪೂರ್ಣರ ದಾಳಿಗೆ ನಿರಂತರವಾಗಿ ಒಳಗಾಗಿ ಗುಪ್ತರ ಸಾಮ್ರಾಜ್ಯವನ್ನು ಪತನ ಕಂಡಿತು. ಗುಪ್ತರು ಬೃಹತ್ ಸುಸಜ್ಜಿತ ಸೇನೆಯನ್ನು ಹೊಂದಿರಲಿಲ್ಲ. ಅವರು ಸೇನೆಯನ್ನು ಬಲಿಷ್ಠವಾಗಿ ಇರಲಿಲ್ಲ. ಸಾಮಂತರು ಸೈನ್ಯದ ಅವಶ್ಯಕತೆಯನ್ನು ಯುದ್ಧಗಳ ಸಮಯದಲ್ಲಿ ಏನು ಮಾಡ್ತಾಯಿದ್ರು, ನೀಗುತ್ತಿದ್ದರು. ಹೀಗಾಗಿಯೇ ಸಾಮಂತರು ಇವರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಾಯಿಸಿದರು. ಅಧಿಕಾರ ವರ್ಗವು ಅಮಾತ್ಯರಿಂದ ಕೂಡಿತು. ವಿವಿಧ ಹುದ್ದೆಗಳನ್ನು ಅಮಾತ್ಯರು ಏನು ಮಾಡ್ತಾಯಿದ್ರು, ಹೊಂದಿದರು. ಆಡಳಿತವು ವಿಕೇಂದ್ರೀಕೃತಗೊಂಡಿತ್ತು. ಪುರೋಹಿತರು ಅನೇಕ ದಾನ ದತ್ತಿಗಳನ್ನು ಪಡಿತಾ ಇದ್ದರು. ಭೂದಾನವಾಗಿ ಅನೇಕ ಹಳ್ಳಿಗಳನ್ನು ಒಳಗೊಂಡ ಹಾಗೆ ಇವರುಗಳಿಗೆ ನೀಡಲಾಗುತ್ತಿದ್ದ ಅನೇಕ ದೇವಾಲಯಗಳು ಇದರಿಂದ ಅಭಿವೃದ್ಧಿಯನ್ನು ಕಂಡಿತು. ಇಂತಹ ಪ್ರದೇಶಗಳು ಅನೇಕ ಆರ್ಥಿಕ ಮತ್ತು ಆಡಳಿತಾತ್ಮಕ ವಿನಾಯಿತಿಗಳನ್ನು ಪಡೆದುದಲ್ಲದೆ ಎಲ್ಲ ವ್ಯವಹಾರಗಳಲ್ಲಿಯೂ ಸ್ವತಂತ್ರ ಪ್ರದೇಶಗಳನ್ನು ಕಂಡುಬಂದವು. ಕ್ರಮೇಣವಾಗಿ ಈ ಪ್ರದೇಶದಲ್ಲಿ ನಿವಾಸಿಗಳು, ಕೃಷಿಕರು, ಕುಶಲಕರ್ಮಿಗಳು ಏನು ಮಾಡ್ತಾರೆ, ಇಲ್ಲೆಲ್ಲ ಕಂಡು ಬರ್ತಾರೆ. ಭೂಮಾಲೀಕರು ಕಟ್ಟುಪಾಡಿಗೆ ಅಧೀನರಾದರು. ಹೀಗೆ ಸಮಾಜದ ಸಂಕೀರ್ಣ ಹಾದಿಯತ್ತ ಏನಾಯಿತು, ಇವ್ರದ್ದು ಸಾಗಿತು. ಈ ಕಾಲದಲ್ಲಿ ಪಾಶ್ಚಾತ್ಯರೊಂದಿಗೆ ಗುಪ್ತರಿಗಿದ್ದ ವ್ಯಾಪಾರ ಕೂಡ ಏನಾಯಿತು, ಇಲ್ಲಿ ಕುಸಿಯಿತು. ಇದರಿಂದ ಗುಪ್ತರ ಆರ್ಥಿಕ ವ್ಯವಸ್ಥೆ ಏನಾಯಿತು ಅಂದರೆ ಕುಂಠಿತಗೊಂಡು. ಈ ಕಾಲದಲ್ಲಿ ಪಾಶ್ಚಾತ್ಯರೊಂದಿಗೆ ಗುಪ್ತರಿಗಿದ್ದ ವ್ಯಾಪಾರ ಏನಾಯಿತು, ಕುಸಿಯತೊಡಗಿತು. ಇದರಿಂದ ಗುಪ್ತರ ಆರ್ಥಿಕ ವ್ಯವಸ್ಥೆ ಏನಾಯಿತು, ಮತ್ತಷ್ಟು ಕುಂಠಿತಗೊಳ್ತಾ ಇತ್ತು. ಸಾಮ್ರಾಜ್ಯದ ಮೇಲೆ ಹೇರಲಾದಂಥ ನಿರ್ಬಂಧನೆಗಳು ಆಂತರಿಕ ವ್ಯಾಪಾರವನ್ನು ಸಹ ಏನಾಯಿತು, ಸ್ಥಗಿತಗೊಂಡಿತು. ವ್ಯಾಪಾರವು ಈಗ ಗ್ರಾಮಗಳಿಗೆ ಏನಾಗಿದೆ, ಸೀಮಿತಗೊಂಡಿದೆ. ವ್ಯಾಪಾರಗಳಲ್ಲಿ ಕಂಡಂತಹ ಕುಸಿತ ನಗರ ಕೇಂದ್ರಗಳಿಗೆ ಅವನತಿಗೆ ಏನಾಯಿತು, ಇದು ಕಾರಣ ಆಯಿತು. ಈ ಸಂದರ್ಭದಲ್ಲಿ ಪಾಟಲಿಪುತ್ರ ಏನಾಯಿತು, ಕೇವಲ ಒಂದು ಗ್ರಾಮವಾಗಿ ಬದಲಾಗಿತ್ತು. ಭಕ್ತಿಯನ್ನು ಆಧರಿಸಿದ ವಿವಿಧ ಧರ್ಮಗ್ರಂಥಗಳಾದಂತಹ ಧರ್ಮಶಾಸ್ತ್ರಗಳು ಹಾಗೂ ಪುರಾಣಗಳ ಸೃಷ್ಟಿಯ ಪೂರ್ವ ಕಾಲ ಇದನ್ನು ಕಂಡುಬರ್ತೈತಿ. ವರಹಮಿಹಿರ, ಭಾಸ್ಕರವನ್ನು, ಆರ್ಯಭಟ, ಚರಕ, ಸುಶ್ರುತ ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳು ಆಗಿದ್ದರು. ವರಹಮಿಹಿರ, ಭಾಸ್ಕರವನ್ನು, ಆರ್ಯಭಟ ಜ್ಯೋತಿಷ್ಯಶಾಸ್ತ್ರ, ಖಗೋಳ ಹಾಗೂ ಗಣಿತ ಅಧ್ಯಯನಕ್ಕೆ ಏನಾಗಿದೆ, ಇವರು ನೀಡಿದಂಥ ಕೊಡುಗೆ ಅಪಾರವಾಗಿದೆ. ಚರಕ ಹಾಗೂ ಸುಶ್ರುತರು ವೈದ್ಯಕೀಯ ಅಧ್ಯಯನವನ್ನು ಕೂಡ ಮಾಡಿದರು. ಚರಕನು ಚರಕ ಸಂಹಿತೆಯನ್ನು ರಚಿಸಿದನು. ಸುಶ್ರುತನು ಶಸ್ತ್ರಚಿಕಿತ್ಸೆಯನ್ನು ಕೂಡ ಕುರಿತಾಗಿ ಒಂದು ಸುಶ್ರುತ ಸಂಹಿತೆ ಅಂತೇಳಿ ರಚಿಸಿದನು. ಸುಶ್ರುತನು ಏನು ಮಾಡಿದನು, ಸುಶ್ರುತ ಸಂಹಿತೆ ಅಂತೇಳಿ ಒಂದು ಕೃತಿಯನ್ನು ರಚಿಸ್ತಾನೆ. ಗುಪ್ತರ ಕಾಲದ ವಿಜ್ಞಾನಿಗಳು ಯಾರಂದರೆ ಧನ್ವಂತರಿ. ಗುಪ್ತರ ಕಾಲದ ವಿಜ್ಞಾನಿಗಳು ಅದರಲ್ಲಿ ಮೊದಲನೇದಾಗಿ ಬರುವಂಥವ್ರು ಧನ್ವಂತರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಮಾಡಿದ್ರು, ಇವರು ಪ್ರಸಿದ್ಧವಾದಂಥ ತತ್ವಜ್ಞಾನಿಯಾಗಿದ್ದರು. ಇವರು ಆಯುರ್ವೇದ ಶಾಸ್ತ್ರದ ತಜ್ಞನಾಗಿದ್ನು. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಇವ್ರಿಗೆ ಕರಿತೀವಿ. ಆಯುರ್ವೇದ ನಿಘಂಟನ್ನು ಏನು ಮಾಡಿದನು, ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡಿದನು. ಚರಕ ವೈದ್ಯನಾಗಿದ್ದನು. ಚರಕ ಸಂಹಿತೆ ಎಂಬ ಗ್ರಂಥವನ್ನು ಕೂಡ ಇವನು ರಚಿಸಿದ್ದಾನೆ. ಸುಶ್ರುತ ಶಸ್ತ್ರಚಿಕಿತ್ಸೆ ವೈದ್ಯನಾಗಿದ್ದನಲ್ಲದೆ ಭಾರತೀಯ ಪರಂಪರೆಯಲ್ಲಿ ಏನು ಮಾಡಿದನು, ಶಸ್ತ್ರಚಿಕಿತ್ಸೆಯನ್ನು ನೀಡುವ ಕ್ರಮವನ್ನು ಮೊದಲಿಗೆ ಏನು ಮಾಡಿದನು, ತಿಳಿಸಿದನು. ಅಂದಿನ ಕಾಲದಲ್ಲಿ ಸೈನಿಕರ ಚಿಕಿತ್ಸೆಗಾಗಿ ಸುಶ್ರುತನು ಪ್ರತ್ಯೇಕವಾದಂಥ ಒಂದು ವಿಭಾಗವನ್ನು ಕೂಡ ಸ್ಥಾಪನೆ ಮಾಡಿದನು. ಆಧುನಿಕ ಕಾಲದಲ್ಲಿ ನಡೆಸುವ ಶಸ್ತ್ರಚಿಕಿತ್ಸೆಗಳಂತೆಯೇ ಸುಶ್ರುತನು ಶಸ್ತ್ರಚಿಕಿತ್ಸೆಯನ್ನು ನಡೆಸುವಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು ವೈದ್ಯಕೀಯ ಕ್ಷೇತ್ರಕ್ಕೆ ಗುರುತರವಾದ ಕಾಣಿಕೆಯನ್ನು ಕೂಡ ನೀಡಿದ್ದಾನೆ. ಆರ್ಯಭಟ ಏನು ಮಾಡಿದನು, ಇವನೊಬ್ಬ ಪ್ರಖ್ಯಾತ ಗಣಿತಶಾಸ್ತ್ರಜ್ಞನಾಗಿದ್ದನು. ಇವನು ವರಹಮಿಹಿರನ ಸಮಕಾಲೀನಲ್ಲಿ ಕಂಡುಬರ್ತಾನೆ. ಖಗೋಳ ಮತ್ತು ಗಣಿತ ಕ್ಷೇತ್ರಕ್ಕೆ ಇವನು ನೀಡಿದಂಥ ಕೊಡುಗೆ ಅಪಾರವಾಗಿದೆ. ಇವನು ಆರ್ಯಭಟನ ಏನು ಮಾಡಿದನೆಂದರೆ ಸೂರ್ಯಗ್ರಹಣ ಹಾಗೆಯೇ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತದೆ ಅಂತೇಳಿ ಹೇಳಿದನು.
ವರಾಹಮಿಹಿರ ಇವನು ಪ್ರಖ್ಯಾತ ಖಗೋಳ ಶಾಸ್ತ್ರಜ್ಞನಾಗಿದ್ದನು. ಪಂಚ ಸಿದ್ಧಾಂತಿಕ ಎಂಬಂಥ ಒಂದು ಖಗೋಳ ಗ್ರಂಥವನ್ನು ಕೂಡ ರಚಿಸಿದನು. ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ ಎಂಬ ಗ್ರಂಥಗಳನ್ನು ಕೂಡ ಇವನು ರಚಿಸಿದ್ದಾನೆ. ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಭೂಗೋಳ, ಹವಾಮಾನ ಮುಂತಾದ ಕ್ಷೇತ್ರಗಳಲ್ಲಿ ಏನಾಗಿದ್ದನು, ವಿದ್ವಾಂಸನಾಗಿದ್ದನು. ಭೂಮಾಲೀಕರ ಕಟ್ಟುಪಾಡಿಗೆ ಅಧೀನರಾದರು. ಹೀಗೆ ಸಾಮ್ರಾಜ್ಯವು ಸಂಕೀರ್ಣ ಹಾದಿಯತ್ತ ಸಾಗಿತು. ಈ ಕಾಲದಲ್ಲಿ ಪಾಶ್ಚಾತ್ಯರೊಂದಿಗೆ ಗುಪ್ತರಿಗಿದ್ದ ವ್ಯಾಪಾರ ಕುಸಿಯಿತು. ಇದರಿಂದ ಗುಪ್ತರ ಆರ್ಥಿಕ ವ್ಯವಸ್ಥೆ ಕುಂಠಿತಗೊಂಡಿತು. ಸಾಮ್ರಾಜ್ಯದ ಮೇಲೆ ಹೇರಲಾದ ನಿರ್ಬಂಧನಗಳು ಆಂತರಿಕ ವ್ಯಾಪಾರವನ್ನು ಸಹ ಸ್ಥಗಿತಗೊಂಡಿತು. ವ್ಯಾಪಾರವು ಈಗ ಗ್ರಾಮಗಳಿಗೆ ಸೀಮಿತಗೊಂಡಿತು. ವ್ಯಾಪಾರಗಳಲ್ಲಿ ಕಂಡ ಕುಸಿತವು ನಗರ ಕೇಂದ್ರಗಳ ಅವನತಿಗೆ ಕಾರಣ ಆಯಿತು. ಈ ಸಂದರ್ಭದಲ್ಲಿ ಪಾಟಲಿಪುತ್ರ ಕೇವಲ ಒಂದು ಗ್ರಾಮವಾಗಿ ಏನಾಯಿತು, ಬದಲಾಯಿತು. ಭಕ್ತಿಯನ್ನು ಆಧರಿಸಿ ವಿವಿಧ ಧರ್ಮಗ್ರಂಥಗಳಂತಹ ಧರ್ಮಶಾಸ್ತ್ರಗಳು, ಪುರಾಣಗಳ ಸೃಷ್ಟಿಯ ಪರ್ವಕಾಲವನ್ನು ಇಲ್ಲಿ ಕಂಡುಬರ್ತೈತಿ. ವರಾಹಮಿಹಿರ, ಭಾಸ್ಕರವನು, ಆರ್ಯಭಟ, ಚರಕ, ಸುಶ್ರುತ ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳು. ವರಾಹಮಿಹಿರ, ಭಾಸ್ಕರವನು, ಆರ್ಯಭಟ ಜ್ಯೋತಿಷ್ಯ ಶಾಸ್ತ್ರ, ಖಗೋಳ ಮತ್ತು ಗಣಿತ ಅಧ್ಯಯನಕ್ಕೆ ಏನಾಗಿದೆ, ಇವರ ಕೊಡುಗೆ ಮಹತ್ತರವಾದ ರೀತಿಯಲ್ಲಿ ಕಂಡುಬರ್ತೈತಿ. ಚರಕ ಹಾಗೂ ಸುಶ್ರುತರು ವೈದ್ಯಕೀಯ ಅಧ್ಯಯನವನ್ನು ಮಾಡಿದರು. ಚರಕ ಸಂಹಿತೆಯನ್ನು ರಚಿಸಿದ. ಸುಶ್ರುತ ಶಸ್ತ್ರಚಿಕಿತ್ಸೆಯನ್ನು ಕುರಿತಾದ ಸುಶ್ರುತ ಸಂಹಿತೆಯನ್ನು ಏನು ಮಾಡಿದನು, ಇವರು ರಚಿಸಿದನು. ಇದೆಲ್ಲ ಡಬಲ್ ಆಗಿದೆ, ಎರಡು ಸೇಮ್ ಇದೆ ಇದು. ಸರಿ, ಇಲ್ಲಿಗೆ ಏನಾಯ್ತಂದರೆ ಗುಪ್ತರು ಅಂಥೇಳಿ 6ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿರುವಂತಹ ವಿಷಯವನ್ನು ನಾನು ಏನು ಮಾಡಿದ್ದೀನಿ, ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ವರ್ಧನರು 6ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಏನಿದೆಯೋ ಅದ್ರ ಬಗ್ಗೆ ಹೇಳ್ತೀನಿ. ಇಷ್ಟು ಗುಪ್ತರ ಬಗ್ಗೆ ನಾವು ತಿಳ್ಕೊಂಡ್ರೆ ನಮಗೆ TETಗೆ ಸಾಕು ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.